ನಮಸ್ಕಾರ. ಶ್ರಾವಣ ವಚನ ವಾಚನ ದಿನ 4. ಇವತ್ತಿನ ದಿನ ಅಗದಿ ಸರಳ, ಆದ್ರೆ ಇವತ್ತಿನ ದಿನಮಾನದಾಗ ಎಲ್ಲರಿಗೂ ಭಾಳ ಅವಶ್ಯ ಇರುವಂಥ ಒಂದು ಚಂದದ ವಚನನ ವಾಚಿಸಿ ನನ್ನ ತಿಳುವಳಿಕೆ ಮಟ್ಟಕ್ಕೆ ತಿಳಿದಷ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ ರೀ. ಯಾರ ವಚನ ಅಂತಂದ್ರೆ ನಮ್ಮ ಕಲ್ಯಾಣದ ಶೂನ್ಯ ಪೀಠದ ಅಧ್ಯಕ್ಷರಾದಂಥ ಅಲ್ಲಮ ಪ್ರಭುಗಳ ವಚನ. ಇವ್ರದ್ದು ಸುಮಾರು 1298 ವಚನಗಳು ಸಿಕ್ಕವ. ಒಂದಕ್ಕಿನ್ನ ಒಂದು ಅದ್ಭುತವಾದಂಥ ನಮಗೆ ಪ್ರಸ್ತುತ ದಿನಮಾನಗಳಿಗೂ ಸೂಕ್ತ ಆಗುವಂಥ ವಚನಗಳು. ಅದ್ರಾಗ ಒಂದು, ನಾನೆಂಬ ಅಹಂಕಾರದಲ್ಲಿ ನಾನುಂಡೆನಾದಡೆ ಎನಗದೇ ಭಂಗ, ಜನರ ನಿಂದೆ ಸ್ತುತಿಗಳಿಗೆ ನೊಂದೆನಾದಡೆ ಅಂಗೈಯಲ್ಲಿದ್ದ ಗುಹೇಶ್ವರ ಲಿಂಗಕ್ಕೆ ದೂರ ಕಾಣ ಸಂಗನ ಬಸವಣ್ಣ ಅಂತ. ಹೌದಲ್ಲ, ನಮ್ಮ ಎಲ್ಲರಿಗೂ ಇವತ್ತಿನ ದಿನ ಏನು ಅದನೋ ಇಲ್ಲೋ ನಾನು ಅನ್ನೋದು ಮಾತ್ರ ನಮ್ಮ ದೇಹದ ಪ್ರತಿ ತೃಣದಾಗೂ ಅಣುವಿನಾಗೂ ಸೇರ್ಕೊಂಡ್ಬಿಟ್ಟದ. ನಾ ಮಾಡಿದೆ ರೀ, ಆ ಕೆಲಸ ನನ್ನಿಂದೆ ಆಯ್ತು ರೀ, ನಾ ಹೋದ್ನಂತ ಆಯ್ತು ನೋಡ್ರಿ, ನಾ ಇಲ್ಲಾಂದ್ರೆ ಆಗೇತಿದ್ದಿಲ್ರಿ. ಎಲ್ಲರ ಮನ್ಯಾಗೂ ಎಲ್ಲರೂ ನಾ ಅನ್ನೋರೇ ಆಗಿಬಿಟ್ಟಾರ. ಆದ್ರೆ ನಾನು ಅನ್ನುವ ಅಹಂ ನಮ್ಮನ್ನೇ ಸುಡ್ತದ. ಅದರಿಂದ ಲಾಸ್ ಯಾರಿಗಾಗ್ತದ? ನಮಗೇ ಆಗ್ತದ. ಅದರ ಅರಿವು ನಮಗಿಲ್ಲ. ಮತ್ತು ಇವತ್ತೊಂದು ಟ್ರೆಂಡ್ ಆಗ್ಬಿಟ್ಟದ್ರಿ, ಎಲ್ಲರೂ ಒಂದೊಂದು ಸಣ್ಣ ಪುಟ್ಟ ಮನ್ಯಾಗ ಏನೇ ಒಂದು ಫಂಕ್ಷನ್ ಇರಲಿ ಅದಕ್ಕೆ ದೊಡ್ಡ ಪ್ರಮಾಣದಾಗ ಸಮಾರಂಭ ಏರ್ಪಾటు ಮಾಡೋದು, ದೊಡ್ಡ ದೊಡ್ಡ ಊರಾಗಿನ ಮಠಾಧೀಶರು ಅಂಥವರು ಇಂಥವರು ರಾಜಕಾರಣಿಗಳು ಎಲ್ಲರನ್ನೂ ಕರೆಸ್ಕೊಂಡು ತಮ್ಮನ್ನು ತಾವು ಹೊಗಳಿಸ್ಕೊಂಡು ಎಲ್ಲರ ಮುಂದೆ ನಾ ಭಾರಿ ಅನ್ನಿಸ್ಕೊಳ್ಳೋದು, ಖುಷಿಯಿಂದ ಬೀಗೋದು, ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡೋದು. ಅವ್ರೇನು ಬರ್ತಾರ, ಹೊಗಳ್ತಾರ, ಇವರಿಂದ ರೊಕ್ಕ ತಗೋತಾರ, ಹೋಗ್ತಾರ. ಅಂಥವರು ನಿಜವಾಗ್ಲೂ ನಮ್ಮ ಹಿತೈಷಿಗಳಾಗ್ಲಿಕ್ಕೆ ಸಾಧ್ಯ ಅದನು? ಖಂಡಿತ ಇಲ್ಲ. ಯಾರು ನಮಗೆ ಮನಸ್ಫೂರ್ತಿಯಾಗಿ ಹರಿಸ್ತಿರ್ತಾರ ಅವ್ರು ಎಂದೂ ನಮ್ಮ ಮುಂದೆ ನಮಗೆ ಹೊಗಳುವುದಿಲ್ಲ, ನಮ್ಮ ಹಿಂದೆ ನಮಗೆ ಹೊಗಳ್ತಾರ. ಯಾರು ನಮ್ಮ ಹಿತೈಷಿಗಳಾಗಿರ್ತಾರ ಅವರು ನಮ್ಮ ಮುಂದೆ ನಮಗೆ ಬೈತಾರ, ನಮ್ಮ ಹಿಂದೆ ನಮಗೆ ಹೊಗಳ್ತಾರ. ಯಾರೇ ನಮ್ಮ ಹಿಂದೆ ನಮಗೆ ಬೈದ್ರ ಅಂಥವ್ರಲ್ಲ ಅವರು, ಅವ್ರಿಗೆ ಬೈಬೇಡ್ರಿ ಅಂತ ಬುದ್ಧಿ ಹೇಳ್ತಾರ. ಈ ಸತ್ಯ ನಾವು ಅರ್ಥ ಮಾಡ್ಕೊಳ್ಳಲಾಗಿವಿ ಈಗ. ಅದಕ್ಕೆ ಜನರ ನಿಂದೆ ಸ್ತುತಿಗಳಿಗೆ ನೊಂದೆನಾದಡೆ ಅಂಗೈಯಲ್ಲಿರ್ದ ಗುಹೇಶ್ವರ ಲಿಂಗಕ್ಕೆ ದೂರ ಕಾಣ ಸಂಗನ ಬಸವಣ್ಣ ಅಂತ. ಸಮಾಜದಾಗ ಇರ್ತೀವಿ ಅಂದಮೇಲೆ ನಮ್ಗೆ ಒಬ್ರೊಬ್ರಿಗೆ ಹೊಗಳಿಸ್ಕೊಳ್ಳೋ ಶೋಕಿ ಇರ್ತದ. ಹೊಗಳಿದಾಗ ಸ್ತುತಿಸಿದಾಗ ಅಥವಾ ಒಂದಿಷ್ಟು ಜನ ನಾವು ಏನು ಮಾಡಿದ್ರು ನಮ್ಮೊಳಗಿನ ತಪ್ಪುಗಳನ್ನು ಎತ್ತಿ ಹಿಡಿದು ಬೈತಿರ್ತಾರ, ನಿಂದಿಸಿದಾಗ ನಾವು ಅವುಗಳಿಗೆ ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ ನಮ್ಮೊಳಗಿರುವ ದೈವತ್ವದ ಅಂಶವನ್ನು ನಾವು ಕಂಡುಕೊಳ್ಳುವಲ್ಲಿ ಸೋತು ವಿಫಲರಾಗಿ ಅಂಗೈಯಲ್ಲಿದ್ದ ಗುಹೇಶ್ವರ ಲಿಂಗಕ್ಕೆ ದೂರ ಉಳಿದು ಬಿಡ್ತೀವಿ. ನಾವು ನಮ್ಮ ಅಂತರಂಗದೊಂದಿಗೆ ಬಹಿರಂಗದೊಂದಿಗೆ ಸಾಮರಸ್ಯ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ನಿಂದೆ ಸ್ತುತಿಗಳಿಗೆ ನಾವು ಸಮಚಿತ್ತವಾಗಿ ಬೈದ್ರ ಬೈಲಿ ಬಿಡು, ಹೊಗಳಿ ಬಿಡು, ಅದು ಯಾವುದನ್ನು ತಲೆಗೆ ಹಾಕೊಳ್ಳಾರದೆ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಅರಿವಾಯಿತು, ನಮ್ಮ ಅಂತಃಕರಣದೊಳಗಿನ ದೈವತ್ವದ ಪರಿಕಲ್ಪನೆಯತ್ತ ನಮ್ಮ ಬದುಕನ್ನು ಸಾಗಿಸಿದಾಗ ಮಾತ್ರ ದೇವನೊಟ್ಟಿಗೆ ನಾವು ಲೀನವಾಗಿ ನಮ್ಮಲ್ಲಿ ದೈವತ್ವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ. ನಿಂದೆ ಸ್ತುತಿಗಳಿಗೆ ನಾವು ನೊಂದ್ರೆ ಅಂಗೈಯೊಳಗಿರೋ ಗುಹೇಶ್ವರ ಲಿಂಗದಿಂದ ದೂರ ಉಳಿತೀವಿ. ನಾವು ಯಾವ ಪೂಜೆ ಹೋಮ ಹವನ ಏನು ಮಾಡಿದ್ರೂ ದೇವರು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ನಮಗೆ ಒಲಿಯುವುದಿಲ್ಲ, ದೇವರಿಗೆ ನಾವು ಪ್ರಿಯರಾಗುವುದಿಲ್ಲ ಅನ್ನೋದನ್ನು ಅಗದಿ ಸರಳ 4 ಸಾಲಿನಾಗ ಪ್ರಭುದೇವರು ಎಷ್ಟು ಚಂದ ಹೇಳ್ತಾರಲ್ಲ. ಶರಣಾರ್ಥಿ.